ರಾಮಪಜ್ಜ ಗೊರವಯ್ಯನವರು ಈಗ ಪೂಜೆಗಾಗಿ, ಬಿಲ್ಲು ದೇವರ ಪೂಜೆಗಾಗಿ ಮತ್ತು ಮಳಿಮಲ್ಲೇಶ್ವರ ದೇವಸ್ಥಾನದ ಒಂದು ಪೂಜೆಗಾಗಿ ಬರ್ತಾ ಇರುವ ಒಂದು ಸೀನನ್ನು ನೀವು ನೋಡ್ತಾ ಇರಬಹುದು. ಇದೇ ಗೊರಪಜ್ಜ ಗೊರವಯ್ಯನವರು ಅಂದರೆ ರಾಮಪಜ್ಜ ಗೊರವಯ್ಯನವರು ಕಾಣಿಕದ ನುಡಿಯನ್ನು ನುಡಿಯೋದು. ಇವರ ಒಂದು ನುಡಿಯುವ ಒಂದು ಭವಿಷ್ಯವಾಣಿ ಒಂದು ರಾಜ್ಯದ ಒಂದು ಸಾಂಕೇತಿಕವಾದ ನುಡಿಯಾಗಿ ಪರಿಣಮಿಸುತ್ತದೆ. ಮಳಿಮಲ್ಲೇಶ್ವರ ದೇವಸ್ಥಾನಕ್ಕೆ ಪೂಜೆನ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಭಂಡಾರ ನೀಡಿ ನಮ್ಮನ್ನು ಸಲಹಯ್ಯ, ಬಾಳು ಬಂಗಾರ ಮಾಡಿ ಹರಸು ನೀ ಬಾರಯ್ಯ, ಮುಗಿಲು ಮುಟ್ಟುವ. ಈಗ ಮಳಿಮಲ್ಲೇಶ್ವರ ದೇವಸ್ಥಾನದ ಪೂಜೆಯನ್ನು ಕಂಪ್ಲೀಟ್ ಮಾಡಲಾಗಿದೆ. ಈಗ ಗೊರವಜ್ಜನವರು ಬಿಲ್ಲು ದೇವರ ಪೂಜೆಕ್ಕಾಗಿ ಬಿಲ್ಲು ದೇವರ ಕಡೆಗೆ ಹೋಗ್ತಾರೆ, ಮಾಡ್ತಿದ್ದಾರೆ. ಇದೇ ಬಿಲ್ಲನ್ನು ಅವರು ಕಾಣಿಕದ ವೇಳೆ ಈ ಬಿಲ್ಲನ್ನು ಏರಿ ಕಾಣಿಕವನ್ನು ಅವರೇ ನುಡಿಯೋದು. ವಂಶಸ್ಥರು ಅವರೆಲ್ಲ ಭಕ್ತರೆಲ್ಲ ಸೇರಿಕೊಂಡು ಈ ಒಂದು ಪ್ರತಿದಿನದ ತಾವು ಮಾಡ್ತಕ್ಕಂಥ ಪೂಜೆ ಪದ್ಧತಿ ಏನಿದೆ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಿನ್ನೆದೇನಿತ್ತಲ್ಲ, ನಿನ್ನೆ ಪೂಜೆ ಮಾಡಿದ ಕೆಲವು ಹೂಗಳು ಏನೇನಿದ್ದವು ಅವನ್ನೆಲ್ಲ ತೆಗೆದುಕೊಂಡು ಇವತ್ತು ಹೊಸದಾಗಿ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ನೀರಿನ ಮೂಲಕ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ಹೊಸದಾಗಿ ಪೂಜೆಯನ್ನು ಆರಂಭಿಸ್ತಾರೆ. ಈ ಒಂದು ವಿಶೇಷ ಪೂಜೆಯನ್ನು ಮಳಿಮಲ್ಲೇಶ್ವರ ದೇವಸ್ಥಾನದ ನಂತರ ಬಿಲ್ಲು ದೇವರ ಪೂಜೆಯನ್ನು ಮಾಡುವುದು ಒಂದು ಪದ್ಧತಿ. ಮುಗಿಲು ಮುಟ್ಟುವ ಬಿಲ್ಲಿನ ರೂಪ ನೀನಯ್ಯ, ನಮಗೆ ಕಾರಣಿಕ ಹೇಳುವ ಶಿವ ನೀನಯ್ಯ, ನಿನ್ನ ಭಂಡಾರ ನೀಡಿ ನಮ್ಮನ್ನು ಸಲಹಯ್ಯ.